ಡಿ.ವೈ. ವಿಜಯೇಂದ್ರ ಅವರು 2028ಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತ ವಿಜಯೇಂದ್ರ ಯುವ ಸೇನೆಯಿಂದ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಪಾದಯಾತ್ರೆ ಸೋಂಪುರ ಬಸವೇಶ್ವರ ದೇವಸ್ಥಾನದಿಂದ ಮಲೈ ಮಹದೇಶ್ವರ ದೇವಸ್ಥಾನದವರೆಗೆ ಅವರ ಅಭಿಮಾನಿಗಳು ನಡೀತಾ ಇದ್ದೀವಿ. ಅವರು 2028ಕ್ಕೆ ಖಂಡಿತ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆಗಲಿ ಅಂತ ಅರ್ಕೆ ಹೊತ್ತು ನಡೀತಾ ಇತ್ತು. ಎಷ್ಟು ಜನ ಹೋಗ್ತಾ ಇದ್ದೀರಾ ಸರ್? ಒಂದ್ 300ರಿಂದ 400 ಜನ ಹೋಗ್ತಾ ಇದ್ದೀವಿ. ಇವಾಗ ಇವತ್ತಿಂದ ಎಲ್ಲ ಜನ ಜಾಸ್ತಿ ಆಗ್ತಾರೆ. ಸ್ಟೇಟ್ ಇಂದ ಎಲ್ಲಾರು ಬರ್ತಾ ಇದ್ದಾರೆ. ಬಟ್ ನಾವೇನ ಅವಾಯ್ಡ್ ಮಾಡ್ತಾ ಇದೀವಿ, ಸಾಕು 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 ಅಂತ 10 ಜನ ಇದ್ದಾರೆ. ಅಲ್ಲ, ಚಿರತೆಕಟ್ಟೆ ಅಂತ ಎಲ್ಲ ಇದೆ ಮಹದೇಶ್ವರನ ಬೆಟ್ಟದಲ್ಲಿ. ನಿಮ್ಗೆ ಸೇಫ್ಟಿ ಯಾವ ತರ ಮಾಡ್ಕೊಂಡಿದ್ದಾರೆ? ಸೇಫ್ಟಿ ಪೊಲೀಸ್ಗೆ ಇಂಟಿಮೇಶನ್ ಇದೆ, ಫಾರೆಸ್ಟ್ಗೆ ಇಂಟಿಮೇಶನ್ ಇದೆ. ನಾವು ಮೇನ್ ರೋಡ್ ಅಲ್ಲಿ ಹೋಗ್ತೀವಿ, ಬೆಟ್ಟದ ಒಳಗಡೆ ರೋಡ್ ಹೋಗೋದಿಲ್ಲ. ಫುಲ್ ಮೇನ್ ರೋಡ್ ಅಲ್ಲೇ ಹೋಗ್ತೀವಿ. ಮುಖ್ಯಮಂತ್ರಿ ಮಾಡ್ಬೇಕು, ಖಂಡಿತ ಮುಖ್ಯಮಂತ್ರಿ 28ಕ್ಕೆ ಆಗ್ತಾರೆ. ಅದಕ್ಕೇನೆ ಮಲೈ ಮಹದೇಶ್ವರ ಸ್ವಾಮಿಗೆ ಅರ್ಕೆ ಹೊತ್ತಿದ್ದು. ಅಲ್ಲ, ಫಸ್ಟ್ ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕಲ್ವಾ? ಖಂಡಿತ ಬರ್ತದೆ. 2028ಕ್ಕೆ 150 ಸೀಟ್ ಮೇಲೆ ಹೊಡಿತಾರೆ. ವಿಜಯನ ಮುಖ್ಯಮಂತ್ರಿ ಆಗ್ತಾರೆ. ಓಕೆ, ತಮ್ಮ ಹೆಸರು? ಸಚ್ಚಿದಾನಂದ್, ವಿಜಯ ಸೇನೆ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಇದ್ದೀನಿ.